ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವಿವತ್ತಿದ್ದೀವಿ ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀಯುತ ಅಶೋಕ್ ಕುರಿಯನ್ ಅವರ ಮಾಲೀಕತ್ವದ 85 ವರ್ಷ ಹಳೆಯದಾದಂತಹ ಬಾಳನೂರು ಟೀ ಫ್ಯಾಕ್ಟರಿಯಲ್ಲಿ. ಇಲ್ಲಿ ನಾವು ಟೀನ ಹೇಗೆ ತಯಾರಿಸ್ತಾರೆ, ಹೇಗೆ ಇವತ್ತು ನೀವು ಕುಡಿತಿರುವಂತಹ ಗ್ರೀನ್ ಟೀ ಆಗಿರ್ಬೋದು, ಬ್ಲ್ಯಾಕ್ ಟೀ ಆಗಿರ್ಬೋದು, ಹರ್ಬಲ್ ಟೀ ಆಗಿರ್ಬೋದು, ಮಸಾಲಾ ಟೀ ಆಗಿರ್ಬೋದು, ಹೇಗೆ ತಯಾರಿಸ್ತಾರೆ, ಚಾ ಎಲೆಯಿಂದ ಹಿಡಿದು ಪೌಡರ್ ಆಗಿ ನಿಮ್ಮ ಕಪ್ಪಿಗೆ ಹೇಗೆ ಬರುತ್ತೆ ಅನ್ನೋದ್ರ ಒಂದು ಸಂಕ್ಷಿಪ್ತ ಒಂದು ವಿಚಾರಗಳನ್ನ ನಾವಿಲ್ಲಿ ತಿಳಿಸೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀವಿ. ಉತ್ಪಾದನೆಯಲ್ಲಿ ಚೈನಾ ನಂತರ 2ನೇ ಸ್ಥಾನದಲ್ಲಿರುವಂತಹ ಭಾರತ, ಹಾಗೆ ಚಾ ಸೇವನಲ್ಲಿ ಕೂಡ 2ನೇ ಸ್ಥಾನದಲ್ಲಿ. ಭಾರತದಲ್ಲಿ ಒಬ್ಬ ವ್ಯಕ್ತಿ ವರ್ಷದಲ್ಲಿ 750 ಗ್ರಾಂ ಚಾ ಸೇವನೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅಸ್ಸಾಂ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಚಾ ಉತ್ಪಾದನೆಯನ್ನ ಮಾಡ್ತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗು ಭಾಗದಲ್ಲಿ ನೀವು ಚಾ ಎಸ್ಟೇಟ್ಗಳನ್ನ ಕಾಣಬಹುದು. ನಾವೀಗಿರುವಂಥ ಬಾಳನೂರು ಟೀ ತೋಟ ಸಮುದ್ರ ಮಟ್ಟದಿಂದ ಸುಮಾರು 1200 ಮೀಟರ್ ಎತ್ತರದಲ್ಲಿದೆ. ಹಾಗೆ ವರ್ಷ 250ರಿಂದ 300 ಸೆಂಟಿಮೀಟರ್ ಮಳೆನ ರಿಸೀವ್. ಸುಮಾರು 600 ಎಕರೆ ಪ್ರದೇಶದಲ್ಲಿ ವಿಶಾಲವಾಗಿ ಹರಡಿರುವಂತಹ ಈ ತೋಟದಲ್ಲಿ ತಳಿಗಳಾಗಿ ಅಸ್ಸಾಂ ಹೈಬ್ರಿಡ್ ಮತ್ತೆ ತಳಿ ಸಂವರ್ಧನಾ ಕೇಂದ್ರದಿಂದ ಪಡೆದಂತ ತಳಿನ ಬೆಳೆದಿದ್ದಾರೆ. ಪಶ್ಚಿಮ ಘಟ್ಟದ ಕೇಂದ್ರ ಸ್ಥಾನದಲ್ಲಿರುವಂತಹ ಈ ತೋಟದಲ್ಲಿ ನಿಮಗೆ ಪ್ರಾಣಿ ಪಕ್ಷಿಗಳು, ಪಶ್ಚಿಮ ಘಟ್ಟದಲ್ಲಿ ಸಿಗುವಂತಹ ಎಲ್ಲಾ ತರಹದ ಪ್ರಾಣಿ ಪಕ್ಷಿಗಳನ್ನ ನೀವು ಇಲ್ಲಿ ಕಾಣಬಹುದು. ಇನ್ನು ಜಿಲ್ಲಾ ಕೇಂದ್ರದಿಂದ 55 ಕಿಲೋಮೀಟರ್ ದೂರ ಇರುವಂತಹ ಈ ಫ್ಯಾಕ್ಟರಿ ಪ್ರತ್ಯಕ್ಷವಾಗಿ 300ರಿಂದ 400 ಹಾಗೆ ಪರೋಕ್ಷವಾಗಿ 2ರಿಂದ 2,500 ಜನಕ್ಕೆ ಕೆಲಸವನ್ನ ಕೊಟ್ಟಿದೆ ಅನ್ನೋದ್ರಲ್ಲಿ ಪ್ರತಿದಿನ ಹಾರ್ವೆಸ್ಟಿಂಗ್ ಅಥವಾ ಕೊಯ್ಲನ್ನ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡೋಕೆ ನಮ್ಮ ಜೊತೆಗೆ ಇದ್ದಾರೆ ಸೂಪರ್ವೈಸರ್ ರಾಜು ಅವರು. ಯಾವಾಗಲೂ ಇದ್ರ ಮೇಲೆ ತೆಗಿಬೇಕು, ನಾವು ಬಿಡಲೇಬೇಕು. ಇದನ್ನು ಬಿಟ್ಟರೆ ನಮಗೆ ನೆಕ್ಸ್ಟ್ ನೋಡಿ ಕ್ರಾಪ್ ಬರೋದು ಇಲ್ಲಿಂದಾನೆ. ಮತ್ತೆ ಚಿಗುರು ಅಲ್ಲಿದ್ದಾನೆ, ಚಿಗುರು ಇಲ್ಲಿ ಬರೋದು, ಚಿಗುರು ಅಲ್ಲಿದ್ದಾನೆ ಬರುತ್ತೆ. ಟೂನಿಂಗ್ ಅಂತ ಹೇಳ್ತೀವಿ ಇದಕ್ಕೆ, ಟೂನಿಂಗ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಬಂದಿರೋದು ನಾವು ಲೇವಲ್ಗೋಸ್ಕರ ಮೂರೆಲ್ಲ ಬಿಟ್ಟು ತಗ್ಗಿರೋದ್ರಿಂದ ಒಂದೆಲ್ಲ ಜಾಸ್ತಿ ಇಟ್ಟಿದ್ದೀವಿ ಓಸಲ್ಲಿ. ಅದರಿಂದ ಈಗ ಸೊಪ್ಪು ಬರ್ತಾ ಇದೆ. ಇದು ಮೀನೆಲೆ, ಇದು ತಾಯೆಲೆ ಅಂತ ಹೇಳ್ತೀವಿ. ಅದು ಮೇನ್ ಎಲೆ, ತಾಯೆಲೆ, ಮೀನೆಲೆ, ತಾಯೆಲೆ. ಇದು ನೆಕ್ಸ್ಟ್ ಸೊಪ್ಪು ಕ್ರಾಪ್ ಇದ್ರ ಮೇಲೆ ಬರೋದು. ಟೀ ಮತ್ತು ಕಾಫಿ ಬೆಳೆಯೋದ್ರ ವ್ಯತ್ಯಾಸ ನೀವು ಕಂಡ್ರೆ, ಕಾಫಿಗೆ ನೆರಳಾಗಿ ನಾವು ಮರಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಿಲ್ವರ್ ಓಕ್ ಮರಗಳನ್ನ ಕೆಲವು ಕಡೆ ಯೂಸ್ ಮಾಡಿದರೆ, ಹಾಗೆ ಹೆಚ್ಚಾಗಿ ನೆರಳನ್ನ ನಾವಿಲ್ಲಿ ಕಾಣೋದಿಲ್ಲ. ಕಾಫಿಗೆ ಕಂಡಂಗೆ ಹೆಚ್ಚಾಗಿ ನೆರಳನ್ನ ನಾವು ಕಾಣೋದಿಲ್ಲ. ಈ ಬಿಸಿಲಲ್ಲಿ ಈ 15ರಿಂದ 35 ಡಿಗ್ರಿ ಸೆಲ್ಸಿಯಸ್ ಥ್ರೂ ಔಟ್ ದ ಇಯರ್ ಈ ರೀತಿ ಹೆಣ್ಮಕ್ಳು ಕೆಲಸ ಮಾಡೋದು ಒಂದು ಲೆಕ್ಕಕ್ಕೆ ಒಂದು ಪರಿಶ್ರಮ ಅನ್ನೋದ್ರಲ್ಲಿ. ಪ್ರತಿ ಕೆಲಸದಾಳು ಅವರ ಬೆನ್ನಲ್ಲಿರುವಂಥ ಚೀಲನ ನೀವು ನೋಡಿರ್ಬೋದು. ಆ ಚೀಲದಲ್ಲಿ ಅವರು ಕೊಯ್ಲು ಮಾಡಿರುವಂಥ ಎಲೆಗಳನ್ನ ತುಂಬಿಸ್ತಾ ಹೋಗ್ತಾರೆ. ಕೊನೆಗೆ ಆ ಎಲ್ಲದನ್ನು ಸೇರಿಸಿ ಒಂದು ದೊಡ್ಡ ಬ್ಯಾಗ್ಗಳಲ್ಲಿ ಸೇರಿಸ್ಬಿಟ್ಟು ಅವರು ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ನೀವು ನೋಡ್ಬೋದು ಇಲ್ಲಿ ಎಲೆಗಳ ಒಂದು ಚೀಲಗಳನ್ನ, ಒಟ್ಟು ಮಾಡಿರುವಂಥ ಚೀಲಗಳನ್ನ. ತೋಟದ ಪ್ರತಿ ಮೂಲೆಯಲ್ಲೂ ಪಡೆದಿರುವಂಥ ಚೀಲಗಳನ್ನ ಟ್ರ್ಯಾಕ್ಟರ್ ಮುಖಾಂತರ ನಾವು ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಫ್ಯಾಕ್ಟ್ರಿಯಲ್ಲಿ ಓವರ್ ಹೆಡ್ ಕನ್ವೇಯರ್ ಮುಖಾಂತರ ಮೊದಲನೇ ಸ್ಟೇಜಿಗೆ ಒಂದೊಂದೇ ಚೀಲಗಳನ್ನ ಕಳಿಸಲಾಗುತ್ತದೆ. ಮತ್ತೆ 2ನೇ ಹಂತ ವಿದರಿಂಗ್ ಅಂತ ಹೇಳಿದ್ರೆ ಒಣಗಿಸೋದು ಅಂತ ಹೇಳುದು. ವಿದರಿಂಗ್ ಮಾಡ್ತಾರೆ. ಇದು ವಿದರಿಂಗ್ ಪ್ರೊಸೆಸ್. 40 to 16 hours ವಿದರಿಂಗ್ ಮಾಡೋದು. ವಿದರಿಂಗ್ ಅಂದರೆ ಅದರಲ್ಲಿರುವಂಥ ಮಾಯಿಶ್ಚರ್ನ ಕಡಿಮೆ ಮಾಡೋದು. ಓಕೆ. ಅದೇ 76%, 77% ಮಾಯಿಶ್ಚರ್ ಇದೆ. ಅದನ್ನು ನಾವು ಒಂದು 63, 64, 65% ಆಗ್ತದೆ. 10ರಿಂದ 12% ಕಮ್ಮಿ ಆಗುತ್ತೆ. ಇದು ನಿಮಗೆ ಕೆಳಗಡೆ ಬೆಲ್ಟ್ ಅಲ್ಲ ಇರೋದು, ಬೆಲ್ಟ್ ಅದು ಜಸ್ಟ್ ಮೆಶ್. ಇದಕ್ಕೆ ಹಾಟ್ ಏರ್ ಇಲ್ಲ ಕೋಲ್ಡ್ ಏರ್ ಎರಡನ್ನೂ ನಾವು ಇದು ಮಾಡಿ ಅಪ್ಲೈ ಮಾಡ್ತೀವಿ. ಈಗ ಸೀಸನ್ ಆಯಿತು, ಇವಾಗ ಇದಕ್ಕೆ ಏನು ಹಾಟ್ ಏರ್ ಬೇಕಾಗಿಲ್ಲ, ಕೋಲ್ಡ್ ಏರ್. ಕೋಲ್ಡ್ ಏರ್ ನಾವು ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಈ ಥರ ಹಾಕಿ ಫಾರ್ವರ್ಡ್ ರಿವರ್ಸ್ ಎರಡು ಹಾಕಿ ಅದರಿಂದ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ತೀವಿ. ಇದು ನಿಮಗೆ ಆಂಬಿಯಂಟ್ ಟೆಂಪರೇಚರ್ ಈಗ ಸದ್ಯಕ್ಕಿದೆ. ಈಗ ಕೆಲವು ಟೈಮಲ್ಲಿ ಸೀಸನಿಗೆ ಪ್ರಕಾರವಾಗಿ ನಾವು ಚೇಂಜ್ ಮಾಡ್ತೀವಿ, ಹಾಟ್ ಮತ್ತೆ ಕೋಲ್ಡ್. ಅಂದ್ರೆ ಬ್ಲೋ ಮಾಡ್ತೀವಿ, ನಾವು ಕೆಳಗಡೆಯಿಂದ ಏರನ್ನ ಬ್ಲೋ ಮಾಡ್ತೀವಿ, ರಿವರ್ಸ್ ಹಾಕಿದ್ರೆ ಸಕ್ ಮಾಡ್ತೀವಿ. ವಿದರಿಂಗ್ ಪ್ರೋಸೆಸ್ಸು ಸಣ್ಣದಾಗಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡ್ಬೋದು. ಇದು ಬ್ಲೋವರ್.
ಬ್ಲೋವರ್ ಇಂದು ಸೆಟಪ್ಸ್ ಇದೆ. ಇಲ್ಲಿ ಫ್ಯಾನ್ ಗೊತ್ತಾಗುತ್ತೆ. ನಿಮಗೆ ಫಾರ್ವರ್ಡ್ ರಿವರ್ಸ್ ಫ್ಯಾನು, ಒಂದೇ ಫ್ಯಾನು ಒಂದೇ ಇದು ಬ್ಲೇಡು ಎರಡೂ ಕಡೆ ತಿರುಗುತ್ತೆ. ಹೌದು. ಇದೆಲ್ಲ ನೆಕ್ಸ್ಟ್ ಪ್ರೊಸೆಸ್ಗೆ ರೆಡಿ ಆಗಿದೆ ಈಗ ಲೀಫ್. ಹಾಂ, ಅದು ಮುಗಿದ ತಕ್ಷಣ ನಿಮಗೆ ಇದು ಸ್ಟಾರ್ಟ್ ಆಗ್ತದೆ. ಅದು ಮುಗಿದು ಒಣಗಿದಂಥ ಎಲೆಗಳನ್ನ ಕನ್ವೇಯರ್ ಮುಖಾಂತರ ಕ್ರಶ್ ಮಾಡೋದಕ್ಕೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ. ಕನ್ವೇಯರ್ ಮೂಲಕ ಹೀಗೆ ಮುಂದುವರಿದಂಥ ಎಲೆಗಳು ಮುಂದಿನ ಹಂತವಾಗಿ ಕ್ರಷರ್ಗೆ ಬೀಳುತ್ತೆ. ನೀವಿಲ್ಲಿ ನೋಡ್ಬೋದು, ಕ್ರಷರಿಂದ ಹೊರ ಬಂದಂಥ ಎಲೆಗಳು ಪೂರ್ತಿ ಪುಡಿಯಾಗಿ ಇನ್ನೊಂದು ಕನ್ವೇಯರ್ ಮೇಲ್ಗಡೆ ಬೀಳ್ತಾ ಇದೆ. ಇದು ಮುಂದುವರೆದು ನಿಮಗೆ ರೋಟರಿ ರೋಲರ್ಗೆ ಬೀಳುತ್ತೆ. ಈ ಹಂತದಲ್ಲಿ ನಿಮಗೆ 20-30% ಹಳೆಯ ಟೀ ಪುಡಿಯನ್ನು ಈ ಒಂದು ಮಿಶ್ರಣಕ್ಕೆ ಮಿಕ್ಸ್ ಮಾಡ್ತಾರೆ. ಕ್ರಷಿಂಗ್ ರೋಲರಿಂದ ಹೊರಗಡೆ ಬಂದಂತಹ ಚಾ ಪೌಡರು ನೆಕ್ಸ್ಟ್ CTC ಮಿಷಿನ್ಗೆ ತಳ್ಳಲ್ಪಡುತ್ತೆ. ಈ ಹಂತದಲ್ಲಿ ನಿಮಗೆ ಹರಳಾಗಿ ಚಾ ಪೌಡ್ರ್ ಕಂಡುಬರುತ್ತೆ. ಇಲ್ಲಿ ಕ್ರಶ್ ಟೇರ್ ಕರ್ಲ್ ಅಂತೇಳ್ಬಿಟ್ಟು ಈ ರೋಲರ್ಸನ್ನು ನಾವೇನು ಕರಿತೀವಿ, ಇದರ ಗ್ರೂಸು ಯಾವ ರೀತಿ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಹರಿದು ಬರುವಂಥ ಪೌಡರು ನೆಕ್ಸ್ಟ್ ಹಂತಕ್ಕೆ ಬರಬೇಕಾದ್ರೆ ನಿಮಗೆ ಮರಳಿನ ರೀತಿ ಹರಳಾಗಿ ಕಾಣುತ್ತೆ. ಇದರಲ್ಲಿ ನಿಮಗೆ ಸುಮಾರು 40-45% ನಿಮಗೆ ವೆಟ್ನೆಸ್ ಇರುತ್ತೆ. ಕ್ರಷಿಂಗ್ ಆಗಿರ್ಬೋದು, ರೋಲಿಂಗ್ ಆಗಿರ್ಬೋದು, ಈ ಟೈಮಲ್ಲಿ ಆಂಬಿಯಂಟ್ ಟೆಂಪ್ರೇಚರ್ ಬಂದುಬಿಟ್ಟು 30-35 ಡಿಗ್ರಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ವಾಟರ್ ಸ್ಪ್ರೇ ಫ್ಯಾನ್ಗಳನ್ನ ಇಡೀ ಫ್ಯಾಕ್ಟ್ರಿಲಿ ನೀವು ಕಾಣ್ಬೋದು. ಟೀ ಫ್ಯಾಕ್ಟ್ರಿಯ ಇಂಪಾರ್ಟೆಂಟ್ ಹಂತ ಬಂದುಬಿಟ್ಟು ಫರ್ಮೆಂಟೇಷನು ಮತ್ತು ಆಕ್ಸಿಡೇಷನು. ಈ ಹಂತದಲ್ಲಿ ನಿಮಗೆ ಒಂದು ದೊಡ್ಡ ಡ್ರಮ್ನ ಒಳಗಡೆ ಟೀ ಪೌಡ್ರ್ ತಳ್ಳಲ್ಪಡುತ್ತೆ. ಇಲ್ಲಿ ನಿಮಗೆ ಫರ್ಮೆಂಟೇಷನು ಮತ್ತು ಆಕ್ಸಿಡೇಷನ್ ಎರಡೂ ಆಗುತ್ತೆ. ಇದರಿಂದ ಬರುವಂಥ ಪ್ರಾಡಕ್ಟ್ಗಳು ನಿಮಗೆ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಟೀ ಪೌಡ್ರನ್ನ ನೀವು ಇಲ್ಲಿ ಕಾಣ್ಬೋದು. ಫರ್ಮೆಂಟೇಷನ್ ಮುಗಿದ ನಂತರ ಇಲ್ಲಿಂದ ತಳ್ಳಲ್ಪಡುವ ಚಾ ಪೌಡ್ರು ಕನ್ವೇಯರ್ ಮುಖಾಂತರ ಫೀಡ್ ಡ್ರೈಯರ್ಗೆ ತಳ್ಳಲ್ಪಡುತ್ತೆ. ಫೀಡ್ ಡ್ರೈಯರಲ್ಲಿ ನಾವು ಚಾ ಪೌಡ್ರನ್ನ ಡ್ರೈ ಮಾಡ್ತೀವಿ, ಫೈನಲ್ ಪ್ರಾಡಕ್ಟಾಗಿ ಡ್ರೈ ಮಾಡ್ತೀವಿ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ 3-4% ಮಾಯಿಶ್ಚರಿಗೆ ಬರುತ್ತೆ. ಈ ಫೀಡ್ ಡ್ರೈಯರ್ನ ಬಾಯ್ಲರ್ ಮುಖಾಂತರ ನಾವು ಇದು ಮಾಡ್ತೀವಿ. ವುಡ್ ಬಾಯ್ಲರ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ 130-140 ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋಂಥದ್ದು ಲೀಫ್ ಗ್ರೇಡ್ ಸಾರ್ಟರು, ನಾವು ಕನ್ನಡದಲ್ಲಿ ಜರಡಿ ಅಂತ ಏನು ಕರಿತೀವಿ ಅದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಸೈಜಿನ ಮತ್ತು ದೊಡ್ಡ ಸೈಜಿನ ಹರಳುಗಳು ಬೇರೆ ಬೇರೆ ಆಗ್ತವೆ. ಸಣ್ಣ ಸೈಜಿನ ಹರಳುಗಳು ಒಂದು ಭಾಗಕ್ಕೆ ಮತ್ತು ದೊಡ್ಡ ಸೈಜಿನ ಹರಳುಗಳು ಒಂದು ಭಾಗಕ್ಕೆ ತಳ್ಳಲ್ಪಡುತ್ತೆ. ಇದರಿಂದ ನಿಮಗೆ ಪ್ಯಾಕಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ಗ್ರೇಡ್ ಸಪ್ರೇಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ನೀವಿಲ್ಲಿ ಕಾಣ್ಬೋದು ಪ್ರೋಸೆಸ್ ಹೇಗಿದೆ ಅಂತ ಹೇಳಿಬಿಟ್ಟು. ಈ ಇಡೀ ಪ್ರೋಸೆಸ್ಸು ಕ್ರಷಿಂಗಿಂದ ಹಿಡಿದು ನಿಮಗೆ ಡ್ರೈಯರ್ ತನಕ ಕೇವಲ 20 ನಿಮಿಷದಲ್ಲಿ ನಡೆದಿರುತ್ತೆ. ಈ 20 ನಿಮಿಷದಲ್ಲಿ ನಿಮ್ಮ ಟೀ ಪೌಡ್ರು ರೆಡಿಯಾಗಿರುತ್ತೆ. ಕೊನೆಯ ಹಂತವಾಗಿ ನಾವು ಟೀನ ಟೇಸ್ಟ್ ಮಾಡಬೇಕಾಗುತ್ತೆ. ಪ್ರತಿ 1 ಅಥವಾ 2 ಗಂಟೆಗೆ ಟೀನ ಟೇಸ್ಟ್ ಮಾಡಬೇಕಾಗುತ್ತೆ. ಎಲೆ ಬಂದಿರುವಂಥ ಯಾವ ಎಲೆಯಿಂದ ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲೇನಾದರೂ ಸ್ವಲ್ಪ ಚೇಂಜಸ್ ಆಯಿತು ಅಂತ ಹೇಳಿದಾಗ ನೀವು ಮ್ಯಾನುಫ್ಯಾಕ್ಚರಲ್ಲಿ ನೀವು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಪ್ರೊಸೆಸ್ಸು ನಿಮಗೆ ಯೂಸ್ ಆಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಒಂದೇ ಎಲೆಯಿಂದ ಯಾವ್ಯಾವ ಥರದ ಪೌಡರ್ಗಳು ಇಲ್ಲಿ ಬಂದಿದೆ ಅಂತೇಳ್ಬಿಟ್ಟು ಸುಮಾರು 7-8 ತರಹದ ಪೌಡರ್ಗಳು ನೀವು ಇಲ್ಲಿ ಕಾಣಸಿಗುತ್ತೆ. ಪ್ಯೂರ್ ಸೂಪರ್ ಡಸ್ಟಿಂದ ಹಿಡಿದು ನಿಮಗೆ ಪೂರ್ತಿ ಮರಳಿನ ತನಕ ದೊಡ್ಡ ಹರಳುಗಳು ಕೂಡ ನಿಮಗೆ ಸಿಗುತ್ತೆ. ಡಸ್ಟಲ್ಲಿ ನಿಮಗೆ ಟೇಸ್ಟ್ ಬೇರೆ ಇರುತ್ತೆ, ಹಾಗೆ ನಿಮಗೆ ದೊಡ್ಡ ಹರಳಲ್ಲಿ ನಿಮಗೆ ಟೇಸ್ಟ್ ಬೇರೆ ಇರುತ್ತೆ. ಒಂದೊಂದು ಸೈಜಿಗೂ ಒಂದೊಂದು ಹೆಸರಿದೆ. ಈ ಹೆಸರುಗಳನ್ನ ಮತ್ತು ಎಲ್ಲ ಡೀಟೇಲ್ಸ್ಗಳನ್ನ ಕೂಲಂಕುಷವಾಗಿ ನೋಡ್ಬೋದು. ಫೈವ್ ಮಿನಿಟ್ಸ್ ಬ್ರೂನಿಂಗ್ ಮಾಡಿ ಆಯಿತು. 2.5 ಗ್ರಾಮ್ಸ್ ಟೀ ಪೌಡರ್ ಹಾಕಿ 5 ಮಿನಿಟ್ಸ್ ಹಾಟ್ ವಾಟರಲ್ಲಿ ಬ್ರೂನಿಂಗ್ ಮಾಡಿ ತೆಗೆದಿಟ್ಟು ಇದು
ಲಿಕ್ಕರ್. ಯಾವ ಥರ ಟೀ ಬಂದಿದೆ ಅಂತ ಪ್ರತಿ ಎವ್ರಿ 2 hours ಒಂದು ಎವ್ರಿ 2 hours 1 hour ಇಲ್ಲದೆ 2 hours 2 hours ಒನ್ಸ್ ನಾವು ಇದನ್ನು ಥರ ಚೆಕ್ ಮಾಡ್ತೀವಿ. ಟೀ ಅಪಿಯರೆನ್ಸ್ ಯಾವ ಥರ ಇದೆ ಅಂತ ನೋಡಿ. ಟೀ ಅಪಿಯರೆನ್ಸ್ ಅಂದರೆ ನೋಡಲಿಕ್ಕೆ ಯಾವ ಥರ ಕಾಣ್ತದೆ, ನೋಡೋಕ್ಕೆ ಯಾವ ರೀತಿ ಕಾಣ್ತಾ ಇದೆ ಅಂತ. SFD ಸೂಪರ್ ಫೈನ್ ಡಸ್ಟ್, ಸೂಪರ್ ಫೈನ್ ಡಸ್ಟ್, SRD ರೆಡ್ ಡಸ್ಟ್, ಸೂಪರ್ ರೆಡ್ ಡಸ್ಟ್, ಸೂಪರ್ ರೆಡ್ ಡಸ್ಟ್. ಇದು ಬಂದ್ಬಿಟ್ಟು RD ರೆಡ್ ಡಸ್ಟ್. ಆಮೇಲೆ PD ಪೆಕೋ ಡಸ್ಟ್, PF ಪೆಕೋ ಫೈನಿಕ್ಸ್, BP. ನೆಕ್ಸ್ಟ್ ಬಂದ್ಬಿಟ್ಟು BP. ನಿಮಗೆ ಸೈಜು ನಿಮಗೆ ಒಂದರಿಂದ ಒಂದು ವೇರಿ ಇದೆ. ನೀವು ತುಂಬಾ ನಾನು ಕ್ಯಾಮ್ರಾ ಹತ್ರ ಹಿಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನಿಮಗೆ ಡಸ್ಟಲ್ಲಿ ನಿಮಗೆ ಪೂರ್ತಿ ಪೌಡರ್ ಟೈಪ್ ಇದೆ ಆಯಿತಾ. ಸೂಪರಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ, ನಿಮಗೆ ಮೈಕ್ರಾಸ್ ಲೆಕ್ಕದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ನೀವು ಇಲ್ಲಿಗೆ ಬಂದಾಗ ಈಗ BP ಆಯಿತು, POP ಬಂದ್ಬಿಟ್ಟು ಬ್ರೋಕನ್ ಆರೆಂಜ್ ಪೆಕೋ ಅಂತ ಹೇಳಿದ್ರೆ ಅದು ಗ್ರೇಡ್ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಬರೀ ಪೆಕೋ ಅಂತ ಬರುತ್ತೆ. ಆಮೇಲೆ ಬಂದ್ಬಿಟ್ಟು ನಿಮಗೆ ಫ್ಲೇವರಿ ಪೆಕೋ. ಇದೇನು ಫ್ಲೇವರಿ ಪೆಕೋ, ನಿಮಗೆ ಡಿಕಾಕ್ಷನ್ ನಿಮಗೆ ಕಮ್ಮಿ ಆಗುತ್ತೆ, ಅಂದರೆ ಸ್ಟ್ರಾಂಗ್ನೆಸ್ ನಿಮಗೆ ಕಮ್ಮಿ ಆಗುತ್ತೆ, ಟೇಸ್ಟ್ ನಿಮಗೆ ಜಾಸ್ತಿ ಇರುತ್ತೆ. ಕಮರ್ಷಿಯಲ್ ಮಾರ್ಕೆಟಿಗೆ ಹೋಗುತ್ತೆ, ಈ ಲೀಫ್ ಗ್ರೇಡ್ ಎಲ್ಲ ಡೊಮೆಸ್ಟಿಕ್ ಮಾರ್ಕೆಟಿಗೆ. ಡೊಮೆಸ್ಟಿಕ್ ಕಮರ್ಷಿಯಲ್ ಅಂತ ಹೇಳಿದ್ರೆ ನಿಮಗೆ ಹೋಟೆಲ್ಸು ಅದಕ್ಕೆಲ್ಲ ನಿಮಗೆ ಈ ಡಸ್ಟ್ ಪೌಡ್ರ್. ಇದು ನಾವು ಪ್ರತಿ 2 ಗಂಟೆಗೂ ಮಾಡಬೇಕು. 2 ಗಂಟೆಗೆ ಒಂದ್ಸರಿ ಚೆಕ್ ಮಾಡ್ತಾನೆ ಇರಬೇಕು. ಈಗ ಅಕಸ್ಮಾತ್ ಇದರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆಯಿತು ಅಂತ ಹೇಳಿದಾಗ ನಾವು ಇಲ್ಲಿ ಪ್ರೊಡಕ್ಷನ್ ಚೇಂಜ್ ಮಾಡ್ತೀವಿ. ಅಂದರೆ ಕಲರಲ್ಲಿ ಓಕೆ ನೋಡಿ. ಓಕೆ ಸೈಡಲ್ಲಿ ಟೀ ಸ್ಟ್ರಾಂಗ್ ಇದೆ ನೋಡಿ. ನಿಮಗೆ ಎಲ್ಲೋ ಅಷ್ಟೊಂದಿಲ್ಲ. ಇದರಲ್ಲಿ ನಿಮಗೆ ಎಲ್ಲೋ ಅಷ್ಟೊಂದು ಕಂಡು 1 ಕಿಲೋ ಈ ಟೀ ಪೌಡರ್ ಫಸ್ಟ್ ತಗೊಂಡ್ರೆ ನಿಮಗೆ 500 ಇಂದ 600 ಕಪ್ ಟೀ ಆಗುತ್ತೆ. 500 ಇಂದ 600 ಕಪ್ ಟೀ ಆಗುತ್ತೆ. ಸೂಪರ್ ಫೈನ್ ಡಸ್ಟ್ ಅಲ್ಲಿ. ಅದೇ ನೀವು 1 kg FP ಪೆಕ್ಕೋ ಯಾವ್ದು ತಗೊಂಡ್ರೆ ನಿಮಗೆ 375 to 400 ಕಪ್ಸ್. ಇದರಲ್ಲಿ ಈಗ ಟೇಸ್ಟ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಈಗ ಮಾಡರ್ನೈಸೇಷನ್ ಅಲ್ಲಿ ಬೇರೆ ಇದು ಬಂದಿದೆಯಾ ಅಂದ್ರೆ? ಇಲ್ಲ ಟೇಸ್ಟ್ ಇದ್ರೆ ನಾವು ಈಗ ಟೇಸ್ಟ್ ಮಾಡಬೇಕು, ಬೇರೆ ಯಾವುದೋ ಇದಿಲ್ಲ. ಇದು ನಿಮಗೆ ಕಾಪರ್ ಕಲರ್ ಬರಬೇಕು. ಓಕೆ ಕಾಪರ್ ಕಲರ್ ಬಂದ್ರೆ ಫುಲ್ ನಾವು ಇದನ್ನ ಚರಟ ಹಾಕ್ತೀವಲ್ಲ, ಚರಟ. ಇದಿಷ್ಟು ಬಾಳನೂರು ಟೀ ಫ್ಯಾಕ್ಟ್ರಿಯ ಸಣ್ಣ ಝಲಕ್. ಚಹಾ ಪುಡಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನೀವು ಈಗಾಗಲೇ ಕಂಡಿರ್ತೀರಾ. ಈ ಒಂದು ಪ್ರೋಸೆಸ್ಸನ್ನು ನಮಗೆ ವಿಡಿಯೋ ಮಾಡೋದಕ್ಕೆ ಬಿಟ್ಟಿದ್ದಕ್ಕೆ ಬಾಳನೂರು ಟೀ ಫ್ಯಾಕ್ಟ್ರಿಯವರಿಗೆ ನಾವು ಆಭಾರಿಯಾಗಿದ್ದೀವಿ. ಇದಿಷ್ಟು ಹಲವು ಜನರ ಪರಿಶ್ರಮಗಳ ಮೂಲಕ ಹೇಗೆ ಒಂದು ಸಣ್ಣ ಎಲೆ ಟೀ ಪೌಡರ್ ಆಗಿ ನಿಮ್ಮ ಕಪ್ಪನ್ನು ಸೇರುತ್ತೆ, ನಿಮ್ಮ ಮೂಡನ್ನು ಚೇಂಜ್ ಮಾಡೋಕ್ಕೆ ಬರುತ್ತೆ ಅನ್ನೋದರ ವಿವರವಾಗಿತ್ತು. ಈ ರೀತಿ ವಿಚಾರಗಳು 108 ಇವೆ. ಈ 108 ವಿಚಾರಗಳನ್ನ ನಿಮ್ಮ ಮುಂದೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಇಂಥ ಹಲವು ವಿಚಾರಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದಲ್ಲಿ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.